ಭಾರತದಲ್ಲಿ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣುವಂತಹ ರಫೇಲ್ ಯುದ್ಧ ವಿಮಾನ ಏರ್ ಶೋನಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ವಿಶ್ವದಲ್ಲೇ ಅತ್ಯಂತ ವಾಯುದಾಳಿಯನ್ನು ಎದುರಿಸುವಲ್ಲಿ ಸಮರ್ಥ ಯುದ್ಧ ವಿಮಾನ ಅಂದರೆ ರಫೇಲ್ ಯುದ್ಧ ವಿಮಾನ. ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಕಂಪನಿ ಈ ರಫೇಲ್ ಯುದ್ಧ ವಿಮಾನವನ್ನು ತಯಾರಿಸಿದೆ. ಭಾರತ 36 ರಫೇಲ್ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ನಿಂದ 59,000 ಕೋಟಿ ಮೌಲ್ಯಕ್ಕೆ ಖರೀದಿ ಮಾಡ್ತಾ ಇದೆ. ನೀವು ನೋಡ್ತಾ ಇರುವಂತಹ ಈ ಯುದ್ಧ ವಿಮಾನದ ಬೆಲೆ 1,638 ಕೋಟಿ. ಇಬ್ಬರು ಪೈಲಟ್ಗಳು ಈ ವಿಮಾನವನ್ನು ಚಲಾಯಿಸ್ಬೋದು. 1,380 ಕಿಲೋಮೀಟರ್ ಸ್ಪೀಡ್ನಲ್ಲಿ ಇದು ಪ್ರಯಾಣ ಮಾಡುತ್ತೆ. ಅಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿಯೇ ಇದರ ಹಾರಾಟ ಅಷ್ಟು ವೇಗವಾಗಿರುತ್ತೆ. ಮತ್ತು 42,000 ಅಡಿಯ ಎತ್ತರದಲ್ಲಿಯೂ ಕೂಡ ಹಾರಾಟ ಮಾಡುವಂತಹ ಶಕ್ತಿ ಈ ರಫೇಲ್ ಯುದ್ಧ ವಿಮಾನಕ್ಕಿದೆ. ಈ ರಫೇಲ್ ಯುದ್ಧ ವಿಮಾನ ಆಕಾಶದಿಂದ ಆಕಾಶ, ಆಕಾಶದಿಂದ ಭೂಮಿ, ಆಕಾಶದಿಂದ ಸಮುದ್ರ ಈ 3 ವಿಭಾಗಗಳಲ್ಲೂ ಕೂಡ ಅತ್ಯುತ್ತಮವಾದ ವಾಯುದಾಳಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೆ. ವಿಶ್ವದ ಅತ್ಯುತ್ತಮ ಮತ್ತು ಅತ್ಯುತ್ತಮ ತಾಂತ್ರಿಕ ಸಾಮರ್ಥ್ಯ ಇರುವಂತಹ ಈ ಯುದ್ಧ ವಿಮಾನ 2019ರ ಅಂತ್ಯದ ವೇಳೆಗೆ ಭಾರತದ ವಾಯುಪಡೆಗೆ ಸೇರ್ಪಡೆಯಾಗುತ್ತೆ. ಒಂದು ದೇಶ ರಫೇಲ್ ಅಂತ ಯುದ್ಧ ವಿಮಾನವನ್ನು ಪಡೆದರೆ ಆ ದೇಶದ ವಾಯುಸೇನೆ ಅತ್ಯಂತ ಬಲಿಷ್ಠವಾಗಿದೆ ಅಂತ ಅರ್ಥ. ಅದೇ ಕಾರಣದಿಂದಲೇ ಭಾರತ ರಫೇಲ್ ಯುದ್ಧ ವಿಮಾನವನ್ನು ಭಾರತದ ವಾಯುಸೇನೆಗೆ ಸೇರ್ಪಡೆ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವಿಲ್ಲಿ ನೋಡ್ತಿರುವಂತಹ ವಿಮಾನ ಯಾವುದೇ ಲಾಜಿಸ್ಟಿಕ್ಸ್ ಸಪೋರ್ಟ್ ಇಲ್ಲದೆ ಇರುವಂತಹ ವಿಮಾನ. ಲಾಜಿಸ್ಟಿಕ್ಸ್ ಸಪೋರ್ಟ್ಸ್ ಅಂದರೆ ಈ ವಿಮಾನದಲ್ಲಿ ಕ್ಷಿಪಣಿಗಳನ್ನು ಅಳವಡಿಸಲಾಗುತ್ತೆ. ಬಾಂಬ್ ಡ್ರಾಪ್ ಮಾಡುವಂತಹ ವ್ಯವಸ್ಥೆ ಈ ವಿಮಾನದಲ್ಲಿದೆ. ಆದರೆ ಇಲ್ಲಿ ಡಿಸ್ಪ್ಲೇಗಿಟ್ಟಿರುವಂತಹ ವಿಮಾನದಲ್ಲಿ ಕ್ಷಿಪಣಿಯ ವ್ಯವಸ್ಥೆ ಇಲ್ಲ, ಲಾಜಿಸ್ಟಿಕ್ ಸಪೋರ್ಟ್ ಇಲ್ಲದೆ ಕೇವಲ ಪ್ರದರ್ಶನಕ್ಕಾಗಿ ಲಾಜಿಸ್ಟಿಕ್ ವ್ಯವಸ್ಥೆ ಇಲ್ಲದ ವಿಮಾನವನ್ನು ಇಡಲಾಗಿದೆ. ಒಂದು ಕ್ಷಿಪಣಿಯನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಇದರ ಗುರಿ ಎಷ್ಟು ನಿಖರವಾಗಿರುತ್ತೆ ಅಂದರೆ ಆಕಾಶದಲ್ಲಿ ಹಾರಾಡುವಾಗ ಭೂಮಿಯ ಮೇಲಿರುವಂತಹ ಮನೆಯ ಪುಟ್ಟ ಕಿಟಕಿಯನ್ನು ಗುರಿ ಇಟ್ಟು ಫೈರ್ ಮಾಡಿದ್ರೆ ಆ ಕಿಟಕಿಗೆ ಬಂದು ಬೀಳುವಂತಹ ಅಷ್ಟು ನಿಖರ ಗುರಿಯನ್ನು ಈ ರಫೇಲ್ ವಿಮಾನ ಹೊಂದಿದೆ. ಮಾತ್ರ ಇದರ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಈ ಯುದ್ಧ ವಿಮಾನಕ್ಕೆ ಆಗಸದಲ್ಲಿ ಹಾರಾಟ ಮಾಡ್ತಿರುವಂತಹ ಸಂದರ್ಭದಲ್ಲೇ ಫ್ಯೂಯಲನ್ನು ತುಂಬಿಸ್ಬೋದು, ಇಂಧನವನ್ನು ತುಂಬಿಸ್ಬೋದು. ಆ ಇಂಧನವನ್ನು ತುಂಬಿಸುವಂತಹ ನಾಬನ್ನು ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಸಾರಿ ಇದು ಫ್ಲೈ ಆದರೆ 3 ಗಂಟೆಗಳ ಕಾಲ ಹಾರಾಟವನ್ನು ಮಾಡುತ್ತೆ. 3 ಗಂಟೆಯ ನಂತರವೂ ಕೂಡ ಹಾರಾಟ ಮಾಡಬೇಕು ಅಂದರೆ ಆಕಾಶದಲ್ಲಿ ಹಾರ್ತಾ ಇರುವಾಗಲೇ ಮತ್ತೊಂದು ವಿಮಾನದ ಮೂಲಕ ಇಂಧನವನ್ನು ತುಂಬಿಸ್ಬೋದು. ಆ ರೀತಿಯ ಅತ್ಯುತ್ತಮ ತಾಂತ್ರಿಕತೆ ಇದರಲ್ಲಿದೆ. ಮತ್ತು ಇಲ್ಲಿರುವಂತಹ ನೀವು ಕಾಕ್ಪಿಟನ್ನು ನೋಡ್ತಾ ಇದ್ದೀರಿ. ಈ ಯುದ್ಧ ವಿಮಾನದಲ್ಲಿ ಈ ರಫೇಲ್ನಲ್ಲಿ 2 ಪೈಲಟ್ಗಳು ಕೂತ್ಕೊಂಡು ಫ್ಲೈ ಮಾಡುವಂತಹ ಅವಕಾಶ ಇದೆ. ಒಂದು ವಿಮಾನದಲ್ಲಿ ಒಬ್ಬರು ಕೂಳ್ಬೋದು, ಮತ್ತೊಂದಕ್ಕೆ 2ರ ಆಪ್ಷನ್ ಕೊಟ್ಟಿರುತ್ತೆ. ಇಬ್ಬರು ಕೂಡ ನುರಿತ ಏರ್ಫೋರ್ಸ್ನ ಪೈಲಟ್ಗಳು ಇದನ್ನು ಫ್ಲೈ ಮಾಡ್ತಾರೆ. ಮತ್ತು ವಿಶ್ವದ ಪ್ರಖ್ಯಾತ ಯಾರು ಮಿಲಿಟರಿ ಬಲವನ್ನು ಹೊಂದಿದ್ದಾರೆ, ವಾಯುಸೇನೆಯ ಬಲವನ್ನು ಯಾವ ದೇಶಗಳು ಹೊಂದಿದ್ದಾವೆ, ಬಲಿಷ್ಠ ಬಲವನ್ನು, ಆ ಎಲ್ಲ ದೇಶಗಳು ಕೂಡ ಈ ರಫೇಲ್ ಯುದ್ಧ ವಿಮಾನವನ್ನು ಹೊಂದಿದ್ದಾವೆ ಅಂತಲೇ ಅರ್ಥ. ಹಾಗಾಗಿ ಭಾರತವೂ ಕೂಡ 36 ಯುದ್ಧ ವಿಮಾನಗಳನ್ನು 2022ರ ವೇಳೆಗೆ ಪಡೆದುಕೊಳ್ಳುತ್ತೆ. ಆಗ ಭಾರತದ ವಾಯುಸೇನೆ ವಿಶ್ವ ಮಟ್ಟದಲ್ಲಿ ಬಲಿಷ್ಠವಾಗೋದು ಖಚಿತ. ವಿವಾದಗಳು ಏನೇ ಇರಲಿ, ಈ ಒಂದು ವಿಮಾನ ಭಾರತದ ವಾಯುಸೇನೆಗೆ ಅತ್ಯಂತ ಅಗತ್ಯ. ಕಾಶ್ಮೀರದ ಪುಲ್ವಾಮಾದಲ್ಲಿ ಟೆರರ್ ಅಟ್ಯಾಕ್ ಆಯಿತು. ಈ ಥರದ ವಿಮಾನಗಳು, ಈ ಥರದ ಬಲ ನಮ್ಮ ಸೇನೆಗೆ ಇದ್ದರೆ, ನಮ್ಮ ವಾಯುಸೇನೆಗೆ ಇದ್ದರೆ ಇಡೀ ದೇಶದ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ. ನಾವೀಗ ರಫೇಲ್ನ ಕಾಕ್ಪಿಟ್ಗೆ ಹೋಗಿ ಅಲ್ಲಿ ಇರುವಂತಹ ವಿಶೇಷತೆಗಳನ್ನು ನೋಡೋಣ. ನಾವೀಗ ರಫೇಲ್ನ ಕಾಕ್ಪಿಟ್ನಲ್ಲಿ ಕೂತ್ಕೊಂಡಿದ್ದೀವಿ. ಇದು ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನದ ಕಾಕ್ಪಿಟ್ಟು. ಈ ಕಾಕ್ಪಿಟ್ನಲ್ಲಿ ಕಂಪ್ಯೂಟರೀಕೃತವಾಗಿ ಗುರಿಯನ್ನು ಸೆಟ್ ಮಾಡಲಾಗುತ್ತೆ. ನಾವು ಒಂದು ಗುರಿಯನ್ನು ಸೆಟ್ ಮಾಡಿ ಇಲ್ಲಿ ಕೂತಂತಹ ಪೈಲಟ್ ಆಕಾಶದಿಂದ ಆಪರೇಟ್ ಮಾಡಿದರೆ ಅದು ಆ ಗುರಿಯ ನಿಖರತೆಯನ್ನು ಸ್ಪಷ್ಟವಾಗಿ ಮುಟ್ಟುತ್ತೆ. ಅಂದರೆ ಆಕಾಶದಲ್ಲಿ ಹಾರಾಡಬೇಕಾದ್ರೆ ಒಂದು ಮನೆಯ ಒಂದು ಕಿಟಕಿಯನ್ನು ನಾವು ಗುರಿಯನ್ನಾಗಿ ಮಾರ್ಕ್ ಮಾಡಿದರೆ ಆ ಗುರಿಯನ್ನು ತಲುಪುವಂತಹ ಚಾಕಚಕ್ಯತೆ ಮತ್ತು ಅಷ್ಟು ನಿಖರತೆ ಈ ಯುದ್ಧ ವಿಮಾನಕ್ಕಿದೆ. ಈ ಯುದ್ಧ ವಿಮಾನ ಭಾರತದ ವಾಯುಸೇನೆಗೆ ಸೇರ್ಪಡೆಯಾಗಲಿದೆ ಕೆಲವೇ ದಿನಗಳಲ್ಲಿ. ಅದಾದ ನಂತರ ಭಾರತದ ವಾಯು ಸಾಮರ್ಥ್ಯ
ದುಪ್ಪಟ್ಟಾಗಲಿದೆ. ಬೇರೆಲ್ಲ ದೇಶಗಳು ಯಾವ ಬಲಶಾಲಿ ರಾಷ್ಟ್ರಗಳಿದ್ದಾವೆ ವಾಯುಸೇನೆಯಲ್ಲಿ, ಆ ರಾಷ್ಟ್ರಗಳೆಲ್ಲವೂ ಕೂಡ ಇಂತಹ ರಫೇಲ್ ಯುದ್ಧ ವಿಮಾನಗಳನ್ನು ಹೊಂದಿವೆ. ಭಾರತವೂ ಕೂಡ ಆ ಸಾಲಿಗೆ ಸೇರುತ್ತೆ. ನಮ್ಮ ಸೌಭಾಗ್ಯ, ಏರೋ ಇಂಡಿಯಾದಲ್ಲಿ ಭಾರತದ ವಾಯುಸೇನೆಯ ಹೆಮ್ಮೆ ಆಗಲಿರುವಂತಹ ರಫೇಲ್ನ ಕಾಕ್ಪಿಟ್ನಲ್ಲಿ ಕೂರುವಂತಹ ಅವಕಾಶ ನಮಗೆ ಸಿಕ್ಕಿದೆ.